99 ವರ್ಷ ವಯಸ್ಸು. ತೀವ್ರ ಸ್ವರೂಪದ ಸೊಂಟದ ಮೂಳೆ ಮುರಿತ. ಇನ್ನು ಮುಂದೆ ಈ ಅಜ್ಜಿ ಎಂದಿಗೂ ಏಳಲು ಸಾಧ್ಯವಿಲ್ಲ, ಶಾಶ್ವತವಾಗಿ ಹಾಸಿಗೆ ಹಿಡಿಯುತ್ತಾರೆ ಎಂದೇ ಭಾವಿಸಲಾಗಿತ್ತು. ಆದರೆ 100ನೇ ವರ್ಷಕ್ಕೆ ಕಾಲಿಡುತ್ತಿದ್ದಂತೆ ಆ ಅಜ್ಜಿ ಮತ್ತೆ ಸ್ವತಂತ್ರವಾಗಿ ಎದ್ದು ನಡೆದಾಡಿದ್ದಾರೆ. ಇದು ಹೇಗೆ ಸಾಧ್ಯವಾಯಿತು? ಈ ಅದ್ಭುತ ವೈದ್ಯಕೀಯ ಪವಾಡ ನಡೆದಿದ್ದು ಎಲ್ಲಿ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಬೆಂಗಳೂರಿನ ಯಲಹಂಕದಲ್ಲಿರುವ ಸ್ಪರ್ಶ್ ಆಸ್ಪತ್ರೆಗೆ 99 ವರ್ಷದ ವೃದ್ಧೆಯೊಬ್ಬರು ತೀವ್ರ ಸ್ವರೂಪದ ಎಡಭಾಗದ ಫೆಮೊರಲ್ ನೆಕ್ ಫ್ರಾಕ್ಚರ್ ಮತ್ತು ಕಾಂಪ್ಲೆಕ್ಸ್ ಸಬ್ಟ್ರೊಕ್ಯಾಂಟರಿಕ್ ಎಕ್ಸ್ಟೆನ್ಷನ್ ಸಮಸ್ಯೆಯಿಂದ ದಾಖಲಾಗಿದ್ದರು. ವೃದ್ಧಾಪ್ಯದ ಜೊತೆಗೆ ಅವರಿಗೆ ದೀರ್ಘಕಾಲದ ಬ್ರಾಂಕಿಯಲ್ ಅಸ್ತಮಾ ಸಮಸ್ಯೆ ಕೂಡ ಇತ್ತು. ಇಂತಹ ಸ್ಥಿತಿಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡುವುದು ವೈದ್ಯರಿಗೂ ಅತ್ಯಂತ ದೊಡ್ಡ ಸವಾಲಾಗಿತ್ತು. ಈ ಸವಾಲನ್ನು ಸ್ವೀಕರಿಸಿದ ಸ್ಪರ್ಶ್ ಆಸ್ಪತ್ರೆಯ ಬಹುಶಿಸ್ತೀಯ ವೈದ್ಯರ ತಂಡ ರೋಗಿಯ ಕುಟುಂಬದೊಂದಿಗೆ ಸುದೀರ್ಘ ಚರ್ಚೆ ನಡೆಸಿ ಅತ್ಯಾಧುನಿಕ ಚಿಕಿತ್ಸೆಗೆ ಮುಂದಾಯಿತು. ಹಿರಿಯ ಮೂಳೆ ಮತ್ತು ಕೀಲು ತಜ್ಞ ಡಾ. ವೇಣುಗೋಪಾಲ್ ಎನ್. ಅವರ ನೇತೃತ್ವದ ತಂಡವು ಲಾಂಗ್ ಸ್ಟೆಮ್ ಡಿಸ್ಟಲ್ ಫಿಕ್ಸಿಂಗ್ ಬೈಪೋಲಾರ್ ಹೆಮಿಯಾರ್ಥ್ರೋಪ್ಲಾಸ್ಟಿ ಎಂಬ ಸಂಕೀರ್ಣ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನೆರವೇರಿಸಿತು. ಇಳಿ ವಯಸ್ಸಿನಲ್ಲಿ ಮೂಳೆಯ ಗುಣಮಟ್ಟ ಕುಸಿದಿರುತ್ತದೆ. ಆದ್ದರಿಂದ ದುರ್ಬಲ ಮೂಳೆಯನ್ನು ಮೀರಿ ತೊಡೆಯ ಮೂಳೆಯ ಆಳದ ಭಾಗದಲ್ಲಿ ಇಂಪ್ಲಾಂಟ್ ಅನ್ನು ದೃಢವಾಗಿ ಅಳವಡಿಸಲಾಯಿತು. ಇದರಿಂದ ರೋಗಿಯು ಶಸ್ತ್ರಚಿಕಿತ್ಸೆ ಮುಗಿದ ತಕ್ಷಣವೇ ತೂಕವನ್ನು ಹೊತ್ತು ನಡೆಯಲು ಸಾಧ್ಯವಾಯಿತು. ಅಷ್ಟೇ ಅಲ್ಲದೆ ರೋಗಿಯ ವಯಸ್ಸು ಮತ್ತು ಅಸ್ತಮಾ ಸಮಸ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಅರಿವಳಿಕೆ ಮತ್ತು ನೋವು ನಿರ್ವಹಣಾ ವಿಭಾಗದ ಮುಖ್ಯಸ್ಥರಾದ ಡಾ. ತಿರುನಾವುಕ್ಕರಸು ಶಿವರಾಮನ್ ಅವರು ವಿಶೇಷವಾದ ಅರಿವಳಿಕೆ ಯೋಜನೆಯನ್ನು ರೂಪಿಸಿದ್ದರು. ಇದರ ಫಲವಾಗಿ ಅಜ್ಜಿ ಶಸ್ತ್ರಚಿಕಿತ್ಸೆ ಮುಗಿದ ಕೇವಲ 3 ದಿನಗಳಲ್ಲಿ ಆಸ್ಪತ್ರೆಯಿಂದ ಸುರಕ್ಷಿತವಾಗಿ ಡಿಸ್ಚಾರ್ಜ್ ಆದರು. ತಮ್ಮ 100ನೇ ಹುಟ್ಟುಹಬ್ಬವನ್ನು ಸ್ವತಂತ್ರವಾಗಿ ನಡೆದಾಡುವ ಮೂಲಕ ಸಂಭ್ರಮಿಸಿದ ಈ ಅಜ್ಜಿಯ ಚೇತರಿಕೆ, ಸಕಾಲಿಕ ವೈದ್ಯಕೀಯ ನೆರವು ಹಾಗೂ ಅತ್ಯಾಧುನಿಕ ಜೆರಿಯಾಟ್ರಿಕ್ ಕೇರ್, ವೃದ್ಧಾಪ್ಯದ ಆರೈಕೆ ಯಾವುದೇ ವಯಸ್ಸಿನಲ್ಲೂ ಹೊಸ ಜೀವನ ನೀಡಬಲ್ಲದು ಎಂಬುದಕ್ಕೆ ಸಾಕ್ಷಿಯಾಗಿದೆ. अच्छा बकरी भी है, ऐसी ऐसी बातें होती थी। वो दूसरा वक्त था, अब वो वक्त नहीं लौट सकता, पर यादें हैं, रहेंगी, नहीं जाएंगी मरते मरते तक। तो जी आपका उम्र कितना था? आप तब गांधी जी से मिलना था, आपकी उम्र कितना था? 10 या 12 साल हो गए। 38 ना। कहाँ था वो? किधर? कौन सा जगह? जबलपुर। गांधी जी की बकरी भी याद है। मम्मी हाँ। वीर सावरकर की कहानी सुनाइए जब उनको मीठा पान पसंद था। मीठा पान पसंद था ना, मीठा पान, बनारसी वाला पान। बनारसी पान तो कितने रुपए का था उस जमाने में, और कितने पान आपने बांधे ट्रेन में, वो बताइए। वो बनारसी पान वाले के यहाँ से भी और सबके यहाँ से। सब क्या पूछा तुमने? पान के बारे में। पान वीर तो सावरकर को मीठा पान पसंद था ना, तो मम्मी टेल्स द स्टोरी कि उनको मीठा पान वीर पसंद था। सावरकर, मदन मोहन मालवीय, गांधी जी और भी 2 थी लेडीज। सरोजनी नायडू थी। हाँ। कितने दिन रहे थे गांधी जी आपके घर में? जी कितने दिन वो आपके घर में थे, गांधी जी और मालवीय वो सब? गांधी जी तो आते थे, और उनकी जब तक उनकी, हमारा यहाँ एक घर के पीछे बहुत बड़ा मैदान है, उस मैदान में जब तक उनकी वो नहीं हो जाती थी भाषण, तब तक कोई नहीं निकलता था। क्योंकि अगर एक नाली में छिप जाते थे पुलिस लोग अंग्रेजों के, जैसे कोई निकले गांधी जी का या किसी का भी, वो तो नीचे से गोली मार देना। बहुत बुरा वक्त था वो वक्त। हम लोग तो छोटे थे ना, तो हम लोगों को इसलिए नहीं जाने को देते थे क्योंकि ये सब सीख लेंगी और गांधी जी की कहीं कॉपी करने लगी तो हम लोग भी चले जाएं, क्योंकि दैट टाइम वेरी सेंसिटिव, वेरी भारतवर्ष के लिए तो वो वर्ष अब गोल्डन है, अब गोल्डन है, रहेंगे हमेशा। पर वो वक्त इतना सेंसिटिव था। नाली में छिपे रहते थे लोग, कहीं गोरे निकले और उन्होंने देखा कि ये इंडियन है, नीचे से करके गोली मार देते थे इंडियंस को। बेचारे वो 3-3 दिन तक नाली में छिपे रहते थे बिना खाने के। ऐसा वक्त था, अब क्या रहेगा। पर जो गांधी जी ने किया है
दुनिया में कोई नहीं कर सकता। मेरी अपनी ओपिनियन है, अगर वो नहीं होते तो भारतवर्ष को स्वतंत्रता कभी नहीं मिलती। ಸಾರ್ಥಕ ಕೆಲಸ ಸ್ಪರ್ಶ ಮಾಡಿದೆ, ಅದಕ್ಕೆ ಸ್ಪರ್ಶ ಸಾಕ್ಷಿಯಾಗಿದೆ ಆಸ್ಪತ್ರೆ. ಈ ಸಂದರ್ಭದಲ್ಲಿ ಏನು ಹೇಳ್ತೀರಾ? ಇದು ಒಂಥರ ಒಳ್ಳೆ ಸಾಧನೆ ಅನ್ಬೋದು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ಪರ್ಶ ಹಾಸ್ಪಿಟಲ್ದ ಎಕ್ಸ್ಪೀರಿಯನ್ಸ್ ಏನಿದೆ ಅಂದರೆ ಇಲ್ಲಿ ತನಕ ಮಾಡಿರೋಂಥ ಸರ್ಜರೀಸ್ ಆಗ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲದರಲ್ಲೂ ಸಕ್ಸಸ್ ಆಗಿದ್ವಿ. ಇದು ಒಂಥರ ಎಕ್ಸೆಪ್ಷನಲಿ, ಬಿಕಾಸ್ ಅವ್ರದ್ದು ವಯಸ್ಸು ಜಾಸ್ತಿ ಇರೋದ್ರಿಂದ ಸ್ಪೆಷಲ್ ಕೇರ್ ತೊಗೊಂಡು ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಇನ್ಪುಟ್ಸ್ ತೊಗೊಂಡು ಚೆನ್ನಾಗಿ ಸರ್ಜರಿ ಮಾಡಿ, ಪ್ಲ್ಯಾನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಪ್ಲ್ಯಾನ್ ಮಾಡಿ ಸರ್ಜರಿ ಸಕ್ಸಸ್ ಆಗಿದೆ. ಅದು ಈಗ ಇಷ್ಟು ದಿವಸ ಆದಮೇಲೆ ಇನ್ನೂ ನಡೀತಾ ಇದ್ದಾರೆ ಅಂದರೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಸೊ ಅದರಿಂದ ಸ್ಪಷ್ಟ ಏನೇ ಇರಲಿ, ಯಾವುದೇ ಕಾಂಪ್ಲೆಕ್ಸ್ ಆಪ್ರೇಷನ್, ಫ್ರ್ಯಾಕ್ಚರ್ಸ್ ಆಗ್ಬೋದು, ಕಾಯಿಲೆಗಳಾಗ್ಬೋದು, ಮೂಳೆಗೆ ಸಂಬಂಧಪಟ್ಟದ್ದು, ಎನಿ ಟೈಮ್ ಯಾರು ಬೇಕಾದರೂ ಬಂದು ಇಲ್ಲೇ ಸಹಾಯ ಪಡಿಬೋದು. ಅವ್ರ ಏಜ್ ಹಾಂ ಸರ್, ವಯಸ್ಸು ಮತ್ತು ಅವ್ರ ದೇಹ ಸ್ಪಂದಿಸ್ತಾ ಸರ್? ಡೆಫಿನೆಟ್ ಆಗಿ ಅವ್ರದ್ದು ಸ್ವಲ್ಪ ನೋಡಬೇಕಾದಾಗ ಅವ್ರದ್ದು ಪರ್ಸ್ನಾಲಿಟಿ ಸ್ವಲ್ಪ ತೆಳುವಾಗಿದ್ದರಿಂದ ನಮಗೊಂದ್ಸಲ ಎಲ್ಲೋ ಮನಸ್ಸಲ್ಲಿ ಡೌಟ್ ಇತ್ತು. ಆದರೆ ಅವರು ನೋಡಿ ಅಸೆಸ್ ಮಾಡಿದ್ಮೇಲೆ ನನಗೆ ಧೈರ್ಯ ಬಂತು. ನಮ್ಮದು ಎಕ್ಸ್ಪರ್ಟ್ ಆಲ್ರೆಡಿ ನಾವು ಈ ಥರ ಕೇಸಸ್ ಮಾಡಿರೋದ್ರಿಂದ ನನಗೆ ಧೈರ್ಯವಾಗಿ ಆಪ್ರೇಟ್ ಮಾಡಬೇಕಾಗಿತ್ತು. ಇನ್ನೊಂದು ಪೇಷಂಟನ್ನು ಹೇಳಿದ್ನ ಹಾಗೆ, ಕೂರ್ಗಿಂದ ಬಂದವರೊಬ್ಬರು, ಹಳೆ ಹಾಸ್ಪಿಟ್ಲ್ ಇರಬೇಕಾದ್ರೆ ಅವ್ರದ್ದು 109 ವಯಸ್ಸು. ನನಗೂ ಅದು ಇದೇ ಥರ ಇದ್ದರು. ಅವರು ಶಾರ್ಟು ಥಿನ್ ಆಗಿದ್ದರು, ಬಟ್ ಹಿ ವಾಸ್ ವೆರಿ ಆ್ಯಕ್ಟಿವ್, ಮೆಂಟಲಿ ಹಿ ವಾಸ್ ವೆರಿ ಆ್ಯಕ್ಟಿವ್. ಸೊ ಹಾಗಾಗಿ ಅವರು ಮಾಡಿ ಆಪ್ರೇಷನ್ ಮಾಡಿ ಆರಾಮಾಗಿ 3ನೇ ದಿವಸ ಮನೆಗೆ ಹೋದರು. ಹಂಗೆ ಕೂರ್ಗೆ ಹೋದರು. ಅಲ್ಲಿ ಕೂರ್ಗಿಗೆ ಕಾರ್ ಡ್ರೈವ್ ಮಾಡ್ತಾ ಇದ್ದಾರೆ ಸಿಂಗಲ್ ಆಗಿ. ಹಿ ವಾಸ್ ಮ್ಯಾನೇಜಿಂಗ್ ಆಲ್ಮೋಸ್ಟ್ 500 acres ಕಾಫಿ ಪ್ಲಾಂಟು. ಆ ಥರ ಈ ಥರ ಚಾಲೆಂಜಿಂಗ್ ಕೇಸಸ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಒಂಥರ ಖುಷಿ ಆಗುತ್ತೆ. ಈಗ ಲಕ್ಷ್ಮಿ ಅವರು ಇವತ್ತು 100ನೇ ವರ್ಷದ ಕೇಕನ್ನು ಕಟ್ ಮಾಡಿಬಿಟ್ರು. ನನಗೆ ಬರೀ ಖುಷಿ ಆಗ್ತಾ ಇದೆ. ಅವ್ರ ಜೊತೆ ನಮ್ಮ ಒಂಥರ ಭಾಗ್ಯ ಅಂತ ಹೇಳ್ಬೋದು. ಆಮೇಲೆ ಕೇಕ್ ಕಟ್ ಮಾಡೋದಕ್ಕಿಂತ ನಾವು ಹಿಸ್ಟ್ರಿಯಲ್ಲಿ ಓದ್ತಾ ಇದ್ವಿ, ಏನು ಮಹಾತ್ಮ ಗಾಂಧಿಯವ್ರು ಆಗ್ಬೋದು, ಸಾವರ್ಕರ್ ಆಗ್ಬೋದು, ಈಗೇನು ನೋಡ್ತಾ ಇದ್ವಿ. ಅವ್ರ ಬಾಯಿಂದ ನಾವು ಕೇಳೋದು ಈ ಥರ ವೆರಿ ರೇರ್ ಟು ಹ್ಯಾಪನ್, ವೆರಿ ವೆರಿ ನೈಸ್ ಹ್ಯಾಪನ್ ಎಕ್ಸ್ಪೀರಿಯನ್ಸ್. ಈ ಥರ ಕಂಡೀಷನ್ಸ್ ಇರೋ ಪೇಷಂಟ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸ್ಪರ್ಶ ಹಾಸ್ಪಿಟಲ್ ಕಡೆಯಿಂದ ಅವ್ರಿಗೆ ಕಂಡೀಷನ್ ಅಂದರೆ, ಫಸ್ಟ್ ಆಫ್ ಆಲ್ ಈ ಥರ ಫ್ರ್ಯಾಕ್ಚರ್ಸ್ ಆಗಬಾರ್ದು, ಬಟ್ ಆಗುತ್ತೆ. ಆದರೂ ಸಹ ಭಯಪಡೋಂಗಿಲ್ಲ. ಇದು ನಾವು ವೆಲ್ ಎಕ್ವಿಪ್ಡ್, ತುಂಬ ಎಲ್ಲ ಸ್ಪೆಷಾಲಿಟಿ ಇರೋದ್ರಿಂದ ಬಂದು ಆರಾಮಾಗಿ ಟ್ರೀಟ್ಮೆಂಟ್ ತೊಗೊಂಡು ಚೆನ್ನಾಗಿ ಹೋಗ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು.